ನಮಸ್ಕಾರ ಫ್ರೆಂಡ್ಸ್, ಇವತ್ತು ತುಂಬ ಜನ ಹೇರ್ ವಾಶ್ ಮಾಡುವಾಗ ಮಾಡೋ ಕಾಮನ್ ಮಿಸ್ಟೇಕ್ಸ್ ಬಗ್ಗೆ ಹೇಳ್ತೀನಿ. ಈ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿದರೆ ನಿಮ್ಮ ಕೂದಲು ಹೆಲ್ತಿಯಾಗಿರಲು ಸಹಾಯ ಆಗ್ಬೋದು. ಪಾಯಿಂಟ್ ನಂಬರ್ 1, ತುಂಬ ಬಿಸಿ ನೀರು ಯೂಸ್ ಮಾಡೋದು. ತುಂಬ ಬಿಸಿ ನೀರಿಂದ ಹೇರ್ ವಾಶ್ ಮಾಡಿದರೆ ಸ್ಕಾಲ್ಪ್ ಡ್ರೈ ಆಗ್ಬೋದು, ಕೂದಲು ಮಾಯ್ಶ್ಚರ್ ಕೂಡ ಕಮ್ಮಿ ಆಗ್ಬೋದು. ಅದಕ್ಕೆ ತುಂಬ ಬಿಸಿ ನೀರಿನ ಬದಲು ಲೂಕ್ ವಾರ್ಮ್ ಅಥವಾ ನಾರ್ಮಲ್ ವಾಟರ್ನ ಯೂಸ್ ಮಾಡೋದು ಒಳ್ಳೆಯದು. ಪಾಯಿಂಟ್ ನಂಬರ್ 2, ಶಾಂಪೂ ಡೈರೆಕ್ಟ್ ಸ್ಕಾಲ್ಪ್ ಮೇಲೆ ಹಾಕೋದು. ಶಾಂಪೂನ ಡೈರೆಕ್ಟ್ ಸ್ಕಾಲ್ಪ್ ಮೇಲೆ ಹಾಕದೆ ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದರೂ ಇವನ್ಲಿ ಸ್ಪ್ರೆಡ್ ಆಗುತ್ತೆ. ಇದರಿಂದ ಸ್ಕ್ಯಾಲ್ಪ್ ಕ್ಲೀನ್ ಆಗಲು ಸಹಾಯ ಆಗುತ್ತೆ. ಪಾಯಿಂಟ್ ನಂಬರ್ 3, ನೇಲ್ಸಿಂದ ಸ್ಕ್ಯಾಲ್ಪ್ ಸ್ಕ್ರ್ಯಾಚ್ ಮಾಡೋದು. ಹೇರ್ ವಾಶ್ ಮಾಡುವಾಗ ಉಗುರಿಂದ ಜೋರಾಗಿ ಸ್ಕ್ರ್ಯಾಚ್ ಮಾಡಬೇಡಿ, ಇದರಿಂದ ಸ್ಕ್ಯಾಲ್ಪ್ಗೆ ಇರಿಟೇಷನ್ ಆಗ್ಬೋದು. ಫಿಂಗರ್ಸ್ನ ಯೂಸ್ ಮಾಡಿ ಜೆಂಟಲ್ ಮಸಾಜ್ ಮಾಡಿ. ಪಾಯಿಂಟ್ ನಂಬರ್ 4, ಶಾಂಪೂ ಸರಿಯಾಗಿ ಯೂಸ್ ಮಾಡದೆ ಹಾಗೆ ಬಿಡೋದು. ಶಾಂಪೂ ಸ್ಕಾಲ್ಪಲ್ಲಿ ಉಳಿದ್ರೆ ಇಚ್ಚಿಂಗ್ ಅಥವಾ ಡ್ಯಾಂಡ್ರಫ್ ಥರ ಪ್ರಾಬ್ಲಮ್ಸ್ ಬರ್ಬೋದು. ಅದಕ್ಕೆ ಶಾಂಪೂ ಕಂಪ್ಲೀಟ್ ಆಗಿ ವಾಶ್ ಆಗಿದೆ ಅಂತ ಎನ್ಶೂರ್ ಮಾಡಿ. ಪಾಯಿಂಟ್ ನಂಬರ್ 5, ವೆಟ್ ಹೇರ್ನ ಟವಲಿಂದ ಜೋರಾಗಿ ರಬ್ ಮಾಡೋದು. ಹೇರ್ ವೆಟ್ ಇರುವಾಗ ತುಂಬ ವೀಕ್ ಇರುತ್ತೆ. ಟವಲಿಂದ ಜೋರಾಗಿ ಉಜ್ಜಿದರೆ ಹೇರ್ ಬ್ರೇಕ್ ಆಗ್ಬೋದು. ಸಾಫ್ಟ್ ಟವಲಿಂದ ಜೆಂಟಲ್ ಆಗಿ ಪ್ರೆಸ್ ಮಾಡಿ ವಾಟರ್ ರಿಮೂವ್ ಮಾಡಿ. ಪಾಯಿಂಟ್ ನಂಬರ್ 6, ವೆಟ್ ಹೇರ್ನ ಸ್ಟ್ರಾಂಗ್ ಆಗಿ ಕಾಂಬ್ ಮಾಡೋದು. ಹೇರ್ ಕಂಪ್ಲೀಟ್ಲಿ ವೆಟ್ ಇರುವಾಗ ಸ್ಟ್ರಾಂಗ್ ಆಗಿ ಕಾಂಬ್ ಮಾಡಬೇಡಿ. ಸ್ವಲ್ಪ ಡ್ರೈ ಆದಮೇಲೆ ವೈಟ್ ಟೂತ್ ಕಾಂಬ್ ಯೂಸ್ ಮಾಡಿ. ಪಾಯಿಂಟ್ ನಂಬರ್ 7, ಕಂಡೀಷನರ್ ಡೈರೆಕ್ಟಾಗಿ ಸ್ಕಾಲ್ಪ್ ಮೇಲೆ ಹಾಕೋದು. ಹೇರ್ ಲೆಂತ್ ಮತ್ತು ಎಂಡ್ಸ್ಗೆ ಅಪ್ಲೈ ಮಾಡಿ, ಇದರಿಂದ ಹೇರ್ ಸ್ಮೂತ್ ಆಗಲು ಹೆಲ್ಪ್ ಆಗ್ಬೋದು. ಐ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿದರೆ ನಿಮ್ಮ ಹೇರ್ ಕೇರ್ ರೂಟೀನ್ ಇಂಪ್ರೂವ್ ಆಗಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.